ನನ್ನ ಜೀವನದಲ್ಲಿ ಹಿಂದೆಂದೂ ಮರೆಯಲಾಗದ ಸುದಿನ ಇದು. ನೀವೆಲ್ಲರೂ ಪೂಜ್ಯ ಪಂಚಪೀಠಾಧೀಶ್ವರ ಸಮಕ್ಷಮ ನನಗೆ ಆಶೀರ್ವಾದ ಮಾಡಿದ್ದೀರಾ, ಅಭಿನಂದನೆಯನ್ನು ಸಲ್ಲಿಸಿದ್ದೀರಾ. ನನ್ನ ಮುಂದಿನ ಭವಿಷ್ಯಕ್ಕಾಗಿ ಆಶೀರ್ವಾದ ಮಾಡಿದ್ದೀರಾ. ಆಯನೂರು ಮಂಜಣ್ಣ ಅಂತೂ ಅವರದೇ ಆದ ಭಾಷೆಯಲ್ಲಿ ಅನೇಕ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಂಧುಗಳೇ, ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಾನು ಬದುಕಿನ ಕೊನೆಯ ಉಸಿರಿರುವವರೆಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಒಂದು ಸ್ವಚ್ಛ, ದಕ್ಷ, ಒಂದು ಪ್ರಾಮಾಣಿಕ ಒಂದು ಸರ್ಕಾರವನ್ನು ಪಂಚಪೀಠಾಧೀಶ್ವರರ ಆಶೀರ್ವಾದ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ನೋಡಿದಾಗ ಬಹುಶಃ ನನ್ನ ಜೀವನದಲ್ಲಿ ಹಿಂದೆಂದೂ ಕಾಣದ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ. ಪಂಚಪೀಠಾಧೀಶ್ವರರ ಮೆರವಣಿಗೆಯ ಸಂದರ್ಭದಲ್ಲಿ ಊರಿನ ಉದ್ದಗಲಕ್ಕೆ 16,000 ಜನರು ಸೇರಿ ಅವರ ದರ್ಶನ ಪಡೆದಿದ್ದಾರೆ, ಆಶೀರ್ವಾದ ಪಡೆಯೋಕೆ ಹಾತೊರೆದಿದ್ದಾರೆ. ಮಳೆರಾಯನು ಸಹ ಕೃಪೆ ಮಾಡಿ ಇಲ್ಲಿ ಬಂದು ತಲುಪುವವರೆಗೂ ಸಹ ಅವನು ಶಾಂತವಾಗಿದ್ದಂಥದ್ದು ಪಂಚಪೀಠಾಧೀಶ್ವರರ ಆಶೀರ್ವಾದದಿಂದ ನಾನು ಭಾವಿಸಿದ್ದೇನೆ. ಇಂಥ ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನನಗೆ ಪಂಚಪೀಠಾಧೀಶ್ವರರ ಸಮಕ್ಷಮ ಸನ್ಮಾನ ಮಾಡಿದ್ದೀರಾ, ಆದರಪೂರ್ವಕ ಪ್ರೀತಿ ವಿಶ್ವಾಸವನ್ನು ತೋರಿದ್ದೀರಾ. ಅದಕ್ಕೆ ನಾನೇನು ಕೊಡಬಹುದು? ನಾನು ಇಷ್ಟೇ ಹೇಳ್ತೇನೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೆ ಮತ್ತು ವೇದಿಕೆ ಮೇಲಿರುವಂಥ ಮುಖಂಡರಿಗೆ, ಪೂಜ್ಯರಿಗೆ ನನ್ನ ಜೀವನದ ಕೊನೆ ಉಸಿರಿರುವವರೆಗೂ ಸಹ ಪಕ್ಷ ಭೇದವನ್ನು ಮಾಡ್ದೇನೆ, ಜಾತಿ ಭೇದವನ್ನು ಮಾಡ್ದೇನೆ, ದೀನದಲಿತರಿಗೆ ಅನ್ಯಾಯ ಮಾಡ್ದೇನೆ, ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳಿ ಬದುಕೋದಕ್ಕೆ ಏನೇನು ಶ್ರಮ ಹಾಕಬೇಕೋ ಆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಬರೋ ದಿವಸದಲ್ಲಿ ಮಾಡ್ತೇನೆ.